ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಶ್ರೀಗಂಧದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಶ್ರೀಗಂಧದ ಬಳಕೆಯಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ತ್ವಚೆಯನ್ನು ಕಾಪಾಡುತ್ತದೆ ಶ್ರೀಗಂಧ. ತ್ವಚೆ ಕಪ್ಪಾಗೋದ್ರಿಂದ ಕಾಪಾಡುತ್ತೆ. ಸುಡುವ ಬಿಸಿಲಿನ ಬೇಗೆಯಿಂದ ಶಮನಗೊಳಿಸಲು ಮತ್ತು ಚರ್ಮ ಕಪ್ಪಾಗೋದನ್ನು ತಡೆಯಲು ಬಳಸಬಹುದಾದ ಅತ್ಯುತ್ತಮವಾದ ಒಂದು ಮನೆಮದ್ದು ಅಂತಲೇ ಕರಿತೀವಿ ಅಂತಹ ಒಂದು ಔಷಧಿ ಶ್ರೀಗಂಧ. ಇನ್ನು ತ್ವಚೆ ಸುಕ್ಕಾಗೋದನ್ನು ತಪ್ಪಿಸುತ್ತದೆ ಶ್ರೀಗಂಧ. ಶ್ರೀಗಂಧವು ಚರ್ಮದ ರಂಧ್ರಗಳನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ. ಅದು ಚರ್ಮವನ್ನು ನವಯೌವನವಾಗಿ ಉಳಿಸುತ್ತೆ. ಚರ್ಮ ಕುಗ್ಗುವುದು ಮತ್ತು ವಯಸ್ಸಾದಂತೆ ಆಗೋದನ್ನು ತಡೆಯುತ್ತೆ. ಇದು ಚರ್ಮ ಸದಾ ತಾಜಾ ಆಗಿರುವಂತೆ ಮಾಡಲು ಚರ್ಮಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪೂರೈಸುತ್ತೆ. ಮೊಡವೆಗೆ ಚಿಕಿತ್ಸೆ ನೀಡುತ್ತದೆ ಶ್ರೀಗಂಧ. ಶ್ರೀಗಂಧದ ಶಕ್ತಿಯುತ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಹೋರಾಡುವಲ್ಲಿ ಪರಿಣಾಮಕಾರಿಯಾಗಿದೆ. ಚರ್ಮದ ಮೇಲೆ ಶ್ರೀಗಂಧವನ್ನು ಅನ್ವಯಿಸಿದ 30 ನಿಮಿಷಗಳಲ್ಲಿ ಚರ್ಮ ತುರಿಕೆ ಮತ್ತು ಸೋಂಕುಗಳನ್ನು ನಿವಾರಿಸಬಹುದು. ಚರ್ಮದಲ್ಲಿ ಬರುವಂತಹ ತುರಿಕೆ ಮತ್ತು ಸೋಂಕುಗಳನ್ನು ನಾವು ಶ್ರೀಗಂಧವನ್ನು ಅಪ್ಲೈ ಮಾಡೋದ್ರ ಮೂಲಕ ಅದನ್ನು ಸಾಲ್ವ್ ಮಾಡ್ಕೋಬಹುದು. ಅಷ್ಟು ಪರಿಣಾಮಕಾರವಾದ ಒಂದು ದಿವ್ಯ ಔಷಧಿ ಶ್ರೀಗಂಧ. ಉರಿಯೂತ, ಚರ್ಮ ಕೆಂಪಾಗುವುದು ಮತ್ತು ಇತರೆ ಸಮಸ್ಯೆಗಳನ್ನು ಸಹ ಇದು ಕಡಿಮೆ ಮಾಡುತ್ತೆ. ಬೆವರಿನ ತುರಿಕೆಗೆ ಶ್ರೀಗಂಧ ಮನೆಮದ್ದು. ಬೇಸಿಗೆ ಸಮಯದಲ್ಲಿ ಅತಿಯಾಗಿ ಸೆಕೆಯಿಂದ ಬೆವರು ಹೆಚ್ಚಾಗಿ ತುರಿಕೆ ಮತ್ತು ಒಂದು ರೀತಿಯ ಚರ್ಮದ ಹಿಂಸೆಗೆ ಕಾರಣವಾಗುತ್ತೆ. ಆದರೆ ಶ್ರೀಗಂಧದಲ್ಲಿ ತಂಪಾಗಿಸುವ ಗುಣವನ್ನು ಹೊಂದಿದ್ದು ಇದು ಚರ್ಮವನ್ನು ತಂಪಾಗಿಸಲು, ತುರಿಕೆ ಮತ್ತು ಚರ್ಮದ ಕಿರಿಕಿರಿ ಅಂತ ಹೇಳ್ತೀವಲ್ಲ ಅದನ್ನು ತಪ್ಪಿಸುತ್ತೆ. ಮೊಡವೆ ನಿವಾರಣೆಗೆ ಶ್ರೀಗಂಧವನ್ನು ಬಳಸಿ. ಶ್ರೀಗಂಧದ ಪುಡಿಗೆ ಅರಿಶಿನ ಮತ್ತು ನಿಂಬೆ ರಸ ಸೇರಿಸಿ ಪೇಸ್ಟ್ ಮಾಡಿ ಅದನ್ನು ಮುಖದ ಮೇಲೆ ಹಚ್ಚಿ 20 ನಿಮಿಷದ ನಂತರ ಮುಖ ತೊಳಿತಾ ಬಂದರೆ ಚರ್ಮದಲ್ಲಿ ಆಗುವಂತಹ ಒಂದು ಮೊಡವೆ ಸಹ ನಿವಾರಣೆ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಶ್ರೀಗಂಧದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.